ಜಾರ್ಖಂಡ್ನಲ್ಲಿಯೂ ಕೂಡ ಜಿನ್ಜಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಈ ಜ್ವಾಲಾಮುಖಿ ಸ್ಫೋಟಗೊಳ್ಳೋದಕ್ಕೆ ಕಾರಣ ಪೇಪರ್ ಲೀಕ್. ಪೇಪರ್ ಲೀಕ್ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ರಾಂಚಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ರ್ಯಾಲಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ರ್ಯಾಲಿ ಹೊರಟ ವಿದ್ಯಾರ್ಥಿಗಳನ್ನು ಪೊಲೀಸರು ತಡೆದಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಮುನ್ನುಗ್ಗಿದ್ದಾರೆ ಪ್ರತಿಭಟನಾಕಾರರು. ಒಂದು ರೀತಿ ಹೈ ಡ್ರಾಮಾ ನಡೆದಿರೋದು. ಪೇಪರ್ ಲೀಕ್ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಜಾರ್ಖಂಡ್ನಲ್ಲಿ ಜಿನ್ಜಿ ಜ್ವಾಲಾಮುಖಿ ಸ್ಫೋಟಗೊಂಡಿರೋದು. ಪೇಪರ್ ಲೀಕ್ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ರಾಂಚಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ರ್ಯಾಲಿ ಹೊರಟಂತಹ ಸಂದರ್ಭದಲ್ಲಿ ಅವರನ್ನು ತಡೆಯುವಂತಹ ಕೆಲಸ ಆಗಿದೆ. ಆದಾಗ್ಯೂ ಕೂಡ ಬ್ಯಾರಿಕೇಡ್ ತಳ್ಳಿ ಪ್ರತಿಭಟನಾಕಾರರು ಮುನ್ನುಗ್ಗಿದ್ದಾರೆ. ದೆಹಲಿ ಬೆನ್ನಲ್ಲೇ ರಾಂಚಿಯಲ್ಲೂ ಕೂಡ ಜಿನ್ಜಿ ಜ್ವಾಲಾಮುಖಿ ಜೋರಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ವಿದ್ಯಾರ್ಥಿಗಳ ಸಂಗ್ರಾಮ ಜೋರಾಗಿದೆ. ಸುರೇನ್ ಸರ್ಕಾರದ ನಿಲುವನ್ನ ಖಂಡಿಸಿ ಬೃಹತ್ ಹೋರಾಟವನ್ನ ಸದ್ಯ ಮಾಡ್ತಾ ಇರೋದು ವಿದ್ಯಾರ್ಥಿಗಳು. ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ದೃಶ್ಯಗಳು ಪ್ರತಿಭಟನೆಯದು. ಪ್ರತಿಭಟನಾಕಾರರು ಬ್ಯಾರಿಕೇಡ್ ಅನ್ನ ತಳ್ಳಿ ಮುನ್ನುಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಿಗೆ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳು ಒಂದು ಹೆಜ್ಜೆನೂ ಮುಂದೆ ಬರಬಾರದು. ಆ ರೀತಿ ತಂತಿ ಬೇಲಿ ಬ್ಯಾರಿಕೇಡ್ಗಳ ಮೇಲೆ ಸುತ್ತಲೂ ಬಿಗಿದು ಅವರನ್ನ ತಡೆಯುವಂತಹ ಪ್ರಯತ್ನ. ಆದಾಗ್ಯೂ ಕೂಡ ವಿದ್ಯಾರ್ಥಿಗಳು ಮುನ್ನುಗ್ತಾ ಇದ್ದಾರೆ. ಸುರೇನ್ ಸರ್ಕಾರದ ನಿಲುವಿನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ವಿದ್ಯಾರ್ಥಿಗಳು ಸಂಗ್ರಾಮವನ್ನೇ ಸಾರಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಜಾರ್ಖಂಡ್ನಲ್ಲಿ ಈ ರೀತಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಬ್ಯಾರಿಕೇಡ್ ತಳ್ಳಿ ಪ್ರತಿಭಟನಾಕಾರರು ಮುನ್ನುಗ್ಗಿದ್ದಾರೆ. ರಾಂಚಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ರ್ಯಾಲಿಯನ್ನ ಹೊರಟ ಸಂದರ್ಭದಲ್ಲಿ ಅವರನ್ನ ತಡೆಯುವಂತಹ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ.